ಕಸ್ತೂರಿ ಶಬ್ದನ ನಿನ್ನ ಬಾಯಲ್ಲಿ ತೂರಿಸಿಕೊಂಡ ಮಗಳ ಮರ್ಯಾದೆ ಕಳೆಯುವ ಪ್ರಯತ್ನ ಮಾಡಬೇಡ. ಸ್ವಲ್ಪ ಸುಮ್ಮನೆ ಬಿಟ್ಬಿಡ ವಿಷಯ. ಬಾದಿಯದಿ ಮತ್ತು ನೀನು ಅಲ್ಲ, ನಾನು ಕನ್ನಡ ಕಚ್ಚುವುದಿನ ಇತ್ತಾಕೊಂಡ ಚಂದ ಮಾತಾಡ್ತೀನಿ. ನೀನು ಓದಿದ ಮರ್ಯಾದೆ ಕಲಿಬೇಡ ಅಂತ ನನ್ನ ಮುಂದೆ ಹೇಳ್ತೀಯಲ್ಲ. ಸರಿ ಹೋಯ್ತು, ನಾನೊಂದ್ ರೀತಿ ಹೇಳಿದ್ರೆ ನೀನೊಂದ್ ರೀತಿ ತಪ್ಪು ತಿಳ್ಕೊಳ್ತಾ ಇದೀಯ. ನೋ ಮಾಡಿದ್ಯಾ ಫುಲ್ ಮಿಸ್ಟೇಕ್ ಮೀ. ಐ ವಾಂಟ್ ಟು ಸೇ ಟು ಯು ಮೀ, ಈ ಭಾಷೆ ಬೇಕಾದ್ರೆ ಬೇಕಾದಷ್ಟು ಕೆಡಿಸ್, ಆದ್ರೆ ಅಚ್ಚ ಕನ್ನಡ ಕಸ್ತೂರಿ ಶಬ್ದನ ಮಾತ್ರ ಕೆಡಿಸ್ಲಿಕ್ಕೆ ಹೋಗ್ಬೇಡ. ಕನ್ನಡಿಗರು ತುಂಬಾ ಸ್ವಾಭಿಮಾನಿಗಳು. ಕನ್ನಡಕ್ಕಾಗಿ ತಮ್ಮ ಪ್ರಾಣ ಬೇಕಾದ್ರೂ ಮೀಸಲಾಗಿಟ್ಟಿದ್ದಾರೆ. ವೈರಿಗಳು ಕೂಡ ಪ್ರೀತಿಯಿಂದ ಕೇಳಿದ್ರೆ ತಮ್ಮ ಕಿಡ್ನಿ ಬೇಕಾದ್ರೂ ಕಿತ್ತು ಕೊಟ್ಟು ಬಿಡ್ತಾರೆ. ಆದ್ರೆ ಅದೇ ಕನ್ನಡ ಭಾಷೆಗೆ ಅವಮಾನವಾದ್ರೆ ಅವಮಾನ ಮಾಡಿದವರ ಕತ್ತರಿಸುವುದಕ್ಕೂ ಕೂಡ ಕಂಕಣ ಬದ್ಧರಾಗಿ ನಿಂತಿರ್ತಾರೆ. ಅಂದ್ರೇನಪ್ಪಾ, ನಾವು ಕನ್ನಡ ನಿರೋಧಿಗಳು. ಇದಕ್ಕೆ ನೋಡಿ, ಇದಕ್ಕೆ ದುಷ್ಟ ಅನ್ನೋದು, ಕನ್ನಡದ ದ್ವೇಷ ಅನ್ನೋದು ನಿಮ್ದು. ಕನ್ನಡದ ನಿರೋಧಿಗಳಲ್ಲ, ಕನ್ನಡದ ವಿರೋಧಿಗಳಲ್ಲ. ಅಲ್ಲ ಮತ್ತೆ ಅದಕ್ಕೆ ಕೆಡಿಸ್ಬಿಡ ಕನ್ನಡ ಅಂತ ಹೇಳಿದ್ವಿ. ಹೆಂಗನ್ನ ನಂದು ನಿನ್ನ ಬಾಯಿಗಿದ್ದದು ಗೊತ್ತಾಗ್ತಿತ್ತು. ಏನು ನನಗೆ ನೀನು ನನ್ನ ಅನ್ನ ಸ್ವಲ್ಪ ತಿಳಿದು ಮಾತಾಡು. ನಾನು ಅನ್ನ, ನೀನು ಸಾರು, ಅಪ್ಪಾಜಿ ಬದ್ನಿಕಾಯಿ ಪಲ್ಲೆ ಬೇಕಾಗ್ತದ. ಮತ್ತೆ ಖಾನಾವಳಿ ಯಾವ್ದು ಓಪನಿಂಗ್ ಮಾಡವ? ಯಾಕೆ ನಮ್ಮನ್ನೆಲ್ಲ ಮಂದಿಗೆ ತಿಳಿಸಾಕ ನಿನ್ನ ಜೊತೆ ಮಾತಾಡೋರಿಗೆ ತಲೆಯಿಲ್ಲ ತಲೆ ಇದಂತೆ ಆದದ ಬದಿಯಾದಾಗ ಸಗಣಿ ತುಂಬಿದ ಹುಡುಗಾಟ ಮಾಡೋದು ಬಿಟ್ಟು ಮೊದಲು ನನ್ನನ್ನು ಹುಡುಕೊಂಡು ಯಾಕೆ ಇಲ್ಲಿ ಬಂದೆ ಅದನ್ನು ಹೇಳು. ನಿನ್ನೆ ಓದೋದಕ್ಕೆ ಬಂದೆ. ಏನಂದೆ? ಆಹಾ, ನಿನ್ನೆ ಓದೋದಕ್ಕೆ ಬಂದೆ ಅಂದೆ. ಇದೇನು ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವಜ್ರಮುನಿ ಅವರಿಗೆ ಹೇಳ್ದಂಗೆ ಹೇಳ್ತಾ ಇದೆಯಲ್ಲ, ನನಗೆ ಸ್ಟೈಲ್ ಆಗಿ. ದಿಸ್ ಈಸ್ ಮೈ ಸ್ಟೈಲ್. ಯಾಕಂದ್ರೆ ನಾನೇ ಬೇರೆ, ನಾನು ಸ್ಟೈಲೇ ಬೇರೆ. ದೊಡ್ಡ ಸ್ಟೈಲ್ ಕಿಂಗ್ ರಜನಿಕಾಂತ ಕೊಟ್ಟ ಭರ್ಜರಿ ಭೋಜನ ಮಟನ್ ಖಾನಾವಳಿ ಮುಂದೆ ನಿಂದಿರಿಸಿದ ಗೊಂಬೆಯನ್ನು ಕೈ ಮಾಡಿ. ಹೌದು ಬರೋದು. ಈ ಮಟನ್ ಖಾನಾವಳಿ ಮುಂದೆ ಹಿಂಗೊಂದು ಬೋಧ ನಿಂದಿ ಚೀತಾದಲ್ಲ. ಯಾಕೆ ನಿಂದಿ ಚೀತಾದ? ಒಳಗಿನ ಸಿಕ್ಕಾಪಟ್ಟೆ ಆಸೆ ಪಟ್ಟು ತಿಂದಿರ್ತಿರಲ್ಲ, ಅದನ್ನ ಮನಿತನ ಯಾಕೆ ಹೋಯ್ತ್ರಿ, ಇಲ್ಲೇ ವಾಂತಿ ಮಾಡಿಕೊಡ್ರಿ ಅಂತ ತಿಂದಿರಿ. ಮ್ಯಾಲಿಂದ ಖಾಲಿ ಮಾಡಕ ಹಿಂಗ ನಿಂದಿ ಚೀತಾದ, ಇನ್ನು ಕೆಳಗಿನಿಂದ ಖಾಲಿ ಮಾಡಕ ಹೆಂಗ ನಿಂದಿ? ಅದು ಇಲ್ಲ, ನೋಡಿಲ್ಲ, ನೋಡ್ಕೊಂಡು ಬಂದಾಗ ಹೇಳ್ತೀವಿ. ದೇವರು ನಿನಗೆಲ್ಲ ಕೊಟ್ಬಿಟ್ಟ, ಆದ್ರೆ ಮೆದುಳ ಕಿತ್ಕೊಂಡ್ಬಿಟ್ಟ ನೋಡಿ. ಮೊನ್ನೆ ನಂದು ಅದನ್ನೆಲ್ಲ ಕಿತ್ಕೊಂಡಾನ, ಮತ್ತೆ ಇಂಜೇನ್ ಕಿತ್ಕೊಂಡಾನ, ನಂಜನ್ ಕಿತ್ಕೊಂತಾನ. ಅದು ಇದರ ಕಿತ್ಕೋಬೇಕಲ್ಲ. ಏನು ಮೆದಲು ಬಾಯಿ ಬಂದಂಗ ಮಾತಾಡಿದ್ದಾದ್ರೂ ಒಂದು ಪಂಚೆ ಹೋಗ್ತೀನಿ ಕೊಡ್ತಿದ್ದೆ. ಆದ್ರೆ ನೀ ಯೂನಿಫಾರ್ಮ್ ಹಾಕೊಂಡಿದೀಯ ಅಂತ ಬಿಟ್ಟಿದೀನಿ. ನಿನಗ್ ಬೆಲೆ ಕೊಡ್ತಿದ್ರು ಚಿಂತಿಲ್ಲ, ಅಟ್ಲೀಸ್ಟ್ ನೀನು ಹಾಕೊಂಡ್ರೆ ಯೂನಿಫಾರ್ಮ್ಗಾದ್ರೂ ಬೆಲೆ ಕೊಡ್ಬೇಕಲ್ಲ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಅದನ್ನೆಲ್ಲ ತಿಳ್ಕೊಂಡ್ಯಲ್ಲಪ್ಪ, ಅದ ನನ್ನ ಪುಣ್ಯ. ಅಲ್ಲ, ನಂಗೊಂದು ಅನುಮಾನ. ಏನಪ್ಪ ಅದ? ಈ ರೀತಿ ತೊದಲಿಸಿ ಮಾತಾಡ್ತಾ ಇರೋ ನಿನಗೆ ಈ ನೌಕರಿನಾದ್ರೂ ಹ್ಯಾಕ್ ಕೊಟ್ರು ಅಂತ? ಈ ನೌಕರಿ ವಿಷಯ ನಿನಗೆ ಗೊತ್ತಿಲ್ಲ. ಈ ನೌಕರಿ ನನಗೆ ಸಿಗಬೇಕಾದ ನಮ್ಮ ಊರ ಮುಂದಿನ 5 ಎಕರೆ ಹೊಲ. ಗೋವಿಂದ ಗೋವಿಂದ. ಈ ನೌಕರಿ ನಿನಗೆ ಸಿಗಬೇಕಾದ್ರೆ ಊರು ಮುಂದಿನ 5 ಎಕರೆ ಹೊಲ. ಗೋವಿಂದ ಗೋವಿಂದ. ಬದಲ ಕೈಯಾಗ ದೋಸಾ ಫ್ಲವರ್ ಬದಲ್ ಇದನ್ನ ಅದಾವ ಕುಸುಮ ಬಾಲಿಕೆ ಕೊಡಕ್ಕೆ ನಿಂತಿಪ್ಪ. ಅದೆಲ್ಲ ನಿನಗೆ ಯಾಕೋ ಇಡಿಯಟ್. ಈ ಹೂವನ್ನು ಅವಳಿಗೆ ಯಾವ ರೀತಿ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದಿಗೆ? ನಾನು ಮನಸ್ಸಿನಲ್ಲೇ ಪ್ರೀತಿಸ್ತಾ ಇರೋ ನನ್ನ ಹೃದಯೇಶ್ವರಿ. ವೆರಿ ಸಿಂಪಲ್. ಅವಲಕ್ಕಿ ಹೆಂಗ ಕೊಡ್ಬೇಕು ಹೇಳ್ತೀನಿ ತಾಯಿ. ನಾನು ನಿನಗೇನಾಗ್ಬೇಕು? ಅಣ್ಣ ಪ್ರೀತಿಸಿದ ಹೆಣ್ಣು ನಿನಗೇನಾಗ್ತಾಳೆ? ಅತ್ತಿಗೆಗೆ ತಪ್ಪು ತಿಳ್ಕೋಬೇಡ ಮರ. ನನಗೆ ಅಂತಂತಿಲ್ಲ. ಅದು ಅವನಿಗೆ ಇವಳು ಹೆಂಗ ಕೊಡಬೇಕು ಅಂದೆ ನಾನು. ಅದು ಈಗ ಜೇಂತ ಆಗ್ತದ. ಅದಕ್ಕೆ ಕನ್ನಡ ಶಬ್ದ ಕೆಡಿಸ್ಬೇಡ ಅಂತ ನಾನು ಯಾಕೆ ಹೇಳಿದೆ ಗೊತ್ತಾಯ್ತಾ? ಆ ಕೆಲಸ ಕತ್ತಿಲ್ಲ, ಬದದು ಕೆಲ ಕತ್ತಿರ್ತದು. ಈ ಹೂವನ್ನ ಅವಳಿಗೆ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನ ನೀ ನನಗೆ ಹೇಳ್ಕೊಡ್ತೀಯ. ಯಾಕ ಬದುದಿಲ್ಲ ಅಂತ ಮಾದ್ಯಾನ? ನಿನಗೇನು ಬರುತ್ತೆ? LOVE ಲವ್ ಅನ್ನೋ ಡಿಕ್ಷನರಿ ಬದದವನೇ ನಾನೇ. ಲವ್ ಅನ್ನೋ ಡಿಕ್ಷನರಿನ ನೀನ ಬರ್ದೆಪ್ಪ. ಬರೆದು ಎಷ್ಟು ಮಂದಿ ತಲೆ ಹುಳ ಬಿಟ್ಟು ಕಸುಮು ಬಂದ್ಬಿಡ್ತಲ್ಲಪ್ಪ. ನಾನ ಹಾಲಿ ಆಲೋಚನೆ ಆಗೈತಪ್ಪ. ಅದೇನು ಹೇಳ್ಕೊಡ್ತೀವಿ? ಹೇಳ್ಕೊಡು. ಮೊದಲು ಹೂವನ್ನ ಕೈಯಾಗ ಹಿಡಿಯೋದು ಕಲಿಬೇಕು. ಹೇಗೆ? ಹೀಗೆ ಉಲ್ಟಾ ಹಿಡಿಯಲ್ಲ. ಕಾಲನ ಉಲ್ಟಾ ಇತ್ತು ಬದದ. ಹೂ ಉಲ್ಟಾ ಇಲ್ಲದ ಇದ್ದತನ. ಆಮೇಲೆ ಹೂ ಮೇಲ್ಗಡೆ
ಹೀಗೆ ಬದಲದೆ ಹೂವು ತಲಗದೆ ತನ್ನಿಂದ ತಾನೇ ಅದಲಬೇಕು. ಅಂದ್ರೆ ಹೂವನ್ನ ಪಡೆದು ಪಡೆದು ಅರಳಿಸವ ನೀನು. ಮತ್ತೆ ನೀ ಯಾಕೆ ಹೇಳೇಲಿ ಲವ್ ಮಾಡ್ತಿಲ್ಲ? ನಾನಿನ್ ಲವ್ ಮಾಡ್ತೀನಿ ಅಂತಂದು ಹೇಳೇಲಿ ಮಾಡ್ತಿಲ್ಲ. ಮತ್ತೆ ಇದನ್ನ ಬದದು ಅಲಸ್ಬೇಕು. ಇದೊಂದು ತತ್ವ ಪರೀಕ್ಷೆ ನಿನಗ. ಏನು ಅತಚ್ಚು ಮಾತು ಹಿಂಗ ಬದದ ಮೇಲೆ ಈ ಹೂ ಅದಲುತ್ತು ಅಂದ್ರೆ ನಿಂದು ನಿಜವಾದ ಪ್ರೀತಿ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಹೂ ಅದಲಿಲ್ಲ ಅಂದ್ರೆ ನೀ ಮ್ಯಾಲಿನ ಮೇಲೆ ಅಭಿನಯ ಚತುರ. ಈಗ ಇನ್ನೊಂದು ಚಿತ್ತ ನಾಟಕ, ಚಿಕ್ಕ ನಾಟಕ. ನೀನಲ್ಲ, ನಾನಲ್ಲ, ನೀನು ಅವಳಾಗಬೇಕು. ಓ ನಾಟಕ. ನಾನು ಅವಳಾಗ್ಬೇಕು, ಇನ್ನು ನಾನು ನೀನಾಗ್ತೀನಿ. ಓಕೆ, ನೀನು ಅವಳಾಗ್ಬೇಕು. ನೀನು ನೀನಗೂ ಮನಚಾಗಬಹುದು ಆಶ್ಚರ್ಯವೇ. ಏನಾಗ್ತಲ್ಲ ಹಲ್ಲಿ ಬಂದು ನಿನಗೇನು ಹೇಳಿನ? ಏನು ನೀನಲ್ಲ, ನೀನು ಅವಳಾಗಬೇಕು. ನಾನಲ್ಲ ಅವಳಾಗ್ಬೇಕು. ನೀನು ನಾನಂತ ಹೇಳಿದಿಲ್ಲ. ಆಯ್ತು. ನೀನು ಅವಳಿಗೆ ಹಂಗ ಕೊಡಕ್ ಹೋಗಿ, ನಾನು ಈಗ ಹಂಗ ಕೊಡಕ್ ಆಯ್ತು. ಅವಳನ್ನ ವದನನೆ ಮಾಡಬೇಕು. ವರ್ಣನೆ. ಕನ್ನೆರೆದು ಕಮಲಗಳಂತೆ ಮುಂಗುಲು ತುಂಬಿಗಳಂತೆ ನಾಚಿಕವು ಚಂಪಿಗೆಯಂತೆ ನೀನಗಲು ಹೂವಿನಿದಂತೆ ನಾಚಿಕವು ಚಂಪಿಗೆಯಂತೆ ನೀನಗಲು ಹೂವಿನಿದಂತೆ ನಡೆಯುತ್ತಿದೆ ನಾಟ್ಯದಂತೆ. ಕಮ್ಮನಿದ ಮರ ಈಗ ಹುದುಪ ನಿನಗೊಂದು ವಿಷಯ ಹೇಳ್ತೀನಿ, ಚಂದ ನೆನಪಿನಾಗಿದ್ಗೋ. ಯಾವ್ದೋ ಹುಡುಗಿ ನಿಂತಾಗ ಸುಮ್ಮನೆ ಹೋಗಿ ಹಾಕಿ ಐ ಲವ್ ಯು ಅಂದದಕ್ಕೆ ಒಪ್ಪಗಂಗಿಲ್ಲ. ಅವಳನ್ನ ಹಿಡಿದು ಮೂಲಿಗೆ ತಗೊಂಡು ಬರಬೇಕು. ಮೂಲಿಗೆ ತಗೊಂಡು ಬಂದು ಕೆರಿಸಿ ಓದಬೇಕು. ಮೂಲಿಗೆಲ್ಲ ಮೂದು ಮೂಡಿಗೆ ತರಬೇಕಾ? ತಗೊಂಡು ಬರಬೇಕು. ಅವಾಗ ಅವಳು ನಿನ್ನ ಕಣ್ಣಲ್ಲೇ ಕಣ್ಣಿದ್ದು ನೋಡ್ತಿದ್ದಾಳ. ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಿದ್ದಾಳೆ. ನೀ ಅವಾಗ ಸುಮ್ಮನಿದ ಬಾದುದು. ಮತ್ತೇನ್ ಮಾಡ್ಬೇಕು? ಕದ್ದಿ ಆದಿಸ್ಬೇಕು. ಕಡ್ಡಿ ಆಡಿಸ್ಬೇಕು. ಆಕೆ ಕಾಲನ್ನು ತಗೊಂಡು ರ್ಯಾಪ್ ಅಂತ ನನ್ನ ಮಾರಿ ಹೊಡಿಬೇಕು. ಹೆಂಗದ ಚಾಲಿ ಕಲ್ತೀವ ನೀ ಅಂದದ ಲೈಲೆ ಹತ್ತಿಸ್ಬೇಕು. ಬೋಗಸ್ ಹೇಳ. ನಿನ್ನ ಹಂಗ ನೋಡ್ಕೊಂತೀನಿ, ನಿನ್ನ ಹಿಂಗ ನೋಡ್ಕೊಂತೀನಿ. ಕಾದು ಬಿತ್ತು ತಲಗ ಇಲ್ಲ ಚಂಗಿಲ್ಲ. ಇದ್ರು ಚಿಂತಿಲ್ಲ. ನೀನು ಹೆಚ್ಚಿ ಒಳಗ ಇರ್ತೀನಿ ಅಂತ ಹೇಳ್ಬೇಕು. ಅಕಸ್ಮಾತ್ ಹುಡುಗಿ ಒಪ್ಪಿಗೆ ಚಿಕ್ಕಂದ್ರ ಇದನ್ನ ಹಿಂಗ ಬದಲು ಹಿಂಗ ಕೊಡ್ಬೇಕು. ಅಕಸ್ಮಾತ್ ಒಪ್ಪಿಗೆ ಸಿಗದಿದ್ರೆ ಮನಿಚಿ ಬಗಲಾಗಿದ್ಕೊಂಡು ಕಾಯಿಲೆ ಇಲ್ಲದೆಲ್ಲ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ. ಕೊಡ ಹೂವನ್ನು. ಟೈಮ್ ಅಂದ್ಕೂಲೆ ನನ್ನ ಡ್ಯೂಟಿ ನನಗೆ ನೆನಪಾತ್ ನೋಡು. ಏನು ನನ್ನ ಲೈನ್ ಕ್ಲಿಯರ್ ಮಾಡೋ ನಿನಗ ಆಲ್ ದಿ ಬೆಸ್ಟ್ ಅಪ್ಪ. ಥ್ಯಾಂಕ್ ಯು. ಅಲ್ಲ ಪತ್ತಕ್ಕೆ ನಾವು ಹುಡುಗಿಗೆ ಪ್ರಪೋಸ್ ಮಾಡಿ ನಿನ್ನ ವಿಷಯ ಅವನಿಗೆ ಹೇಳಿ ಮದುವೆ ಮಾಡ್ಕೊಳಪ್ಪ. ನನಗೂ ಮುಂದೆ ಮದುವೆ ಮಾಡ್ಕೊಳಕ್ ಚಾನ್ಸ್ ಸಿಗ್ತದೆ. ನಿನ್ನ ಸಲ ನಾ ಜಲ್ದಿ ಮದುವೆ. ಆಲ್ ದಿ ಬೆಸ್ಟ್. ಇವತ್ತು ಹೇಗಾದ್ರೂ ಮಾಡಿ ಈ ಹೂವನ್ನು ಸುನಿತಾಳಿಗೆ ಕೊಟ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋ ವಿಷಯ ಹೇಗಾದ್ರೂ ಹೇಳಲೇ. ಹುಡುಕೋ ಬಳ್ಳಿ ಕಾಲಿಗೆ ತುಳುಕ್ತು ಅನ್ನೋ ಹಾಗೆ ಸುನಿತಾದೇವಿ ಈ ಕಡೆನೆ ಬರ್ತಾ ಇದ್ದಾಳೆ. ಬರ್ಲಿ. ನಾನೇ ನಿಮ್ಮನ್ನು ಮೀಟ್ ಆಗಿ ನಿಮಗೆ ಒಂದು ಸಂತೋಷದ ವಿಷಯ ತಿಳಿಸೋಣ ಎಲ್ಲಾ ಕಡೆ ಹುಡುಕಡಿದೆ, ತಾವು ಸಿಗ್ಲಿಲ್ಲ. ಈ ಕಡೆ ಹೊರಟಿದ್ದನ್ನು ನೋಡಿ ನಾನೇ ಫೋನ್ ಮಾಡ್ಕೊಂಡು ಬಂದೆ. ಹುಡುಕಾಡ್ಕೊಂಡು ತಿಳಿಸುವಂತ ಸಂತೋಷದ ವಿಷಯ ಯಾವ್ದು ಹೇಳ್ತೀನಿ, ಆದ್ರೆ ಅಲ್ಲಿ ವಿಷಯ ತಿಳಿಸ್ಬೇಕು ಅಂತ ಆತುರದಿಂದ ನಾನು ಹಿಂದೆ ಬಂದು ಈಗ ಯಾಕ್ರಿ ಆದ್ರೆ ಅಂತ ಅನುಮಾನ ಪಡ್ತಾ ಇದ್ದೀನಿ. ಅನುಮಾನ ಇಲ್ಲ, ವಿಷಯ ತಿಳಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಸುಂದರದೇವಿ ಬರೇ ನಾವೊಂದು ಹುಡುಗಿನ ಮನಸಾರ ಮೆಚ್ಚಿ ಅವಳನ್ನೇ ಪ್ರೀತಿಸ್ತಾ ಇದ್ದೇನೆ. ಪ್ರೀತಿಸಿ ಯಾರು ಬೇಡ, ಆದ್ರೆ ಅವಳು ನನ್ನನ್ನು ಪ್ರೀತಿಸ್ತಾ ಇದ್ದಾಳಲ್ಲೋ ನನಗೆ ಗೊತ್ತಿಲ್ಲ. ಅವಳನ್ನು ಹೊರತು ಬದುಕೋಕೆ ಆಗ್ತಾ ಇಲ್ಲ. ಈ ವಿಷಯ ಅವಳ ಮುಂದೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟು ಧೈರ್ಯ ನಿಮ್ಗೆ ಅವಳನ್ನು ಹೊರತು ಬದುಕೋಕೆ ಆಗ್ತಾ ಇಲ್ಲ. ಈ ವಿಷಯ ಅವಳ ಮುಂದೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟು ಧೈರ್ಯ ನಿಮ್ಗೆ ಯಾಕೆ ಅವಳನ್ನು ಪ್ರೀತಿ ಮಾಡಿದ್ರಿ? ಧೈರ್ಯ ಸಾಕಷ್ಟಿದೆ, ಆದ್ರೆ ವಿಷಯ ತಿಳಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಸುಂದರದೇವಿ ಬರೇ ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ಹೆಣ್ಣಿನ ಹೃದಯ ಕೋಮಲ, ಗಂಡಿನ ಹೃದಯ ಕಠೋರ ಅಂತಾರೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ಗಂಡಿನ ಹೃದಯವೇ ಕೋಮಲ, ಹೆಣ್ಣಿನ ಹೃದಯವೇ ಕಠೋರ ಅಂತ ನನ್ನ
ಅಭಿಪ್ರಾಯ. ಅದಕ್ಕೆ ಹೇಳ್ತೀರಾ? ಯಾವುದೇ ಹೆಣ್ಣಿಗೆ ಪ್ರೀತಿ ಅನ್ನೋದು ಹುಡುತು ಹೋದ್ರೆ ಸಾಕು, ಆ ಕ್ಷಣದಲ್ಲಿ ತೋಡ್ಕೊಂಡ್ಬಿಡ್ತಾಳೆ. ಗಂಡಿಗೆ ಬೇಡವಾಗಿದ್ರೆ ನಯವಾಗಿ ತಿರಸ್ಕರಿಸ್ತಾನೆ. ಒಂದ್ ವೇಳೆ ಬೇಕು ಅನ್ನಿಸ್ತಂದ್ರೆ ಅದನ್ನ ಧಾರಾಳವಾಗಿ ಸ್ವೀಕರಿಸ್ತಾನೆ. ಒಂದು ಗಂಡು ಒಂದು ಹೆಣ್ಣಿನ ಮುಂದೆ ನಿಂತು ನಾ ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ ಅಂತ ಮನಸ್ಸು ಬಿಚ್ಚಿ ಹೇಳಿದ್ರೆ ಸಾಕು, ಇಲ್ಲದ ಅನಾಹುತಗಳಿಗೆ ನಡೆದೋಗ್ತವೆ. ಪರವಾಗಿಲ್ಲ, ಗಂಡು ಹೆಣ್ಣಿನ ಹೃದಯದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ. ಏನ್ ತಿಳ್ಕೊಂಡ್ರಿ ಮತ್ ಬಿಡ್ರಿ, ನಾನು ನಿಮ್ಮನ್ನೇ ಲವ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮನ್ನೇ ಲವ್ ಮಾಡ್ತೀನಿ ವಿಷಯ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಈಗ ಅರ್ಥ ಆಯ್ತು ನಿಮ್ಮ ಮನಸ್ಸು. ನೀವು ನನ್ನನ್ನೇ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟು ಕಷ್ಟಪಡ್ತಿದ್ದೀನಿ. ಕರೆಕ್ಟ್. ಅಯ್ಯೋ, ನಾನು ಕೂಡ ನಿಮ್ಮನ್ನು ಅಷ್ಟೇ ಡೀಪ್ ಆಗಿ ಲವ್ ಮಾಡ್ತಾ ಇದ್ರಿ ಅಲ್ವೇ? ಖಂಡಿತ ಹೌದು. ನಿಮ್ಮನ್ನೇ ನನ್ನ ಅಣ್ಣ ಅಂತ ಮನ್ಸಾರಿ ಲವ್ ಮಾಡ್ತೀನಿ. ಹೌದಣ್ಣ, ನಾನು ಈ ಕಾಲೇಜಿಗೆ ಸೇರಿದಾಗ ನಿನ್ನ ನೋಡಿದ ಕ್ಷಣ ನನಗೆ ಒಡ ಹುಟ್ಟಿದ ಅಣ್ಣ ನಿಲ್ವಲ್ಲ ಎಂಬ ಲವ್ವನ್ನೇ ಬರ್ತಿದ್ದೀನಿ. ಸುನೀತಾ, ನಾನೆಂದೂ ನಿಮ್ಮನ್ನ ಭಾವನೆಯಿಂದ ನೋಡೇ ಇಲ್ಲ. ನೀವೇ ನನ್ನ ಸಖಿ ಅಂತ ನಂಬಿ ಅಂತರಂಗದಲ್ಲಿಯ ಪ್ರೀತಿಯ ತಹಾಜ್ ಮಹಲ್ ಕಟ್ಟಿ ಅದರಲ್ಲಿ ವಿವರಿಸಿ ಕಣ್ಣು ಬಿಟ್ಟು ನೋಡಿದಾಗ ವಿರಹ ತಾಪದಿಂದ ಬಳಲ್ತಾ ಇರೋ ನನಗೆ ಅಣ್ಣ ಅಂತ ಕರೆದು ನನ್ನ ಮನಸ್ಸಿನ ಆಸೆಗೆ ಕಣ್ಣೀರಿರಿಸಬೇಡಿ. ಮೇಲಾಗಿ ನಿಮ್ಮ ಒಡ ಹುಟ್ಟುದವನು ಅಲ್ಲ. ಆದ್ರೆ ಏನಾಯ್ತು, ಬಾಂಧವ್ಯದ ಅನುಬಂಧದಲ್ಲಿ ಪಾವಿತ್ರತೆ ಇದ್ರೆ ಒಡ ಹುಟ್ಟಿದವರೇ ಆಗ್ಬೇಕು ಸರಿ ಹೋಯ್ತು. ನಿಮ್ಮ ಮಾತಿನಿಂದ ಎಲ್ಲ ನಡೆದು ಹೋಗಿದ್ರೆ ಈ ಜಗತ್ತಿನಲ್ಲಿ ಮದುವೆ ಮುಂಜೆಗಳೇ ನಡೀತಾ ಇರಲಿಲ್ಲ. ನಿನ್ ಕಲ್ಪನೆ ತಪ್ಪಣ್ಣ. ಮದುವೆ ಎನ್ನುವುದು ಹುಟ್ಟುವುದಕ್ಕಿಂತ ಮುಂಚೆಯೇ ತೀರ್ಮಾನವಾಗಿರುತ್ತೆ. ಅಂದಾಗ ಸಮಯ ಬಂದ್ರೆ ನನ್ನ ಕರುಳಿಗೆ ತಾಳಿ ಕಟ್ಟುವ ಆ ನಿನ್ನ ಭಾವ, ನಿನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳುವ ಆ ನನ್ನ ಅತ್ತಿಗೆ ತಾವೇ ಬರ್ತಾರೆ. ಸರಿ, ನಾನು ಹೋಗ್ತೀನಿ. ಎಲ್ಲೋ ಸುನೀತಾ, ಸುನೀತಾ, ನನ್ನ ಅಂತರಂಗದ ಅಭಿಲಾಷೆಯನ್ನು ನಿನ್ನ ಮುಂದೆ ಹೇಳಿದ್ರೆ ಅದನ್ನ ತಿರಸ್ಕರಿಸಿ ಸುಮ್ಮನೆ ಹೊರಟ್ರೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೋ, ಹೆಂಗಿದ್ರು ನೀನೇ ನನ್ನ ಮಡದಿ. ಗಿಡ ಕೈನ ಬಿಡೋದಕ್ಕಲ್ಲ, ಹಿಡಿದಿರುವುದು. ಹೆಂಗಿದ್ರು ಈ ಕೈಗಳು ನಾನು ಆಗ್ಲೇಬೇಕು. ನೀನು ಬಯಸಿದ ಕ್ಷಣ ನಿನ್ನ ಅಂಗೈಯೊಳಗೆ ಅರ್ಗಿಣಿಯಾಗಿ ಆಡೋದಕ್ಕೆ ನನ್ನನ್ನೇನು ಲಂಚ ಕೆಟ್ಟವಳು ಅಂತ ತಿಳ್ಕೊಂಡಿದ್ಯಾ? ಇದೇ ಕೊನೆ. ಇನ್ನೊಂದು ಸಲ ಇದೇ ರೀತಿ ಮುಂದುವರೆದಿದ್ದಾದ್ರೆ ನಿನ್ನ ತಂದೆ ತಾಯಿಗೆ ಪ್ರಿನ್ಸಿಪಾಲ್ ಹೇಳಿ ನಿನ್ನನ್ನು ಕಾಲೇಜಿಂದ ಡಿಬಾರ್ ಮಾಡುತ್ತೇನೆ. ಹುಷಾರ್. ಸುನೀತಾ, ಈ ಸಂಕೇತ್ ಹೇಗಿದ್ರೆ ಸಂಕೇತ್, ಹೀಗಾದ್ರೆ ಸೂರ್ಯ. ಯಾವ ಹೆಣ್ಣು ತನ್ನ ಹೂ ತುಟಿಯಿಂದ ನನ್ನ ಕೆನ್ನಿಗೆ ಮುತ್ತಿಟ್ಟು ಮೈ ಮರೆಸಬೇಕಾಗಿತ್ತು? ಯಾವ ಹೆಣ್ಣಿನ ಕೈಗಳನ್ನು ಬಿಗದಪ್ಪಿ ಆನಂದಿಸಬೇಕಾಗಿತ್ತು? ಅದೇ ಹೆಣ್ಣಿನ ಕೈಯಿಂದ ಇಂದು ನನ್ನ ಕೆನ್ನೆಗೆ ಸುನೀತಾ, ಇಂದಿಲ್ಲ ನಾಳೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ಹಾಸ್ಕಪ್ಪಿರೋ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ಸಂಕೇತಿನಲ್ಲ. ಬರ್ತೀನಿ. ಮೈಂಡ್ ಇಟ್ ಅಂಡ್ ಬಿ ಕೇರ್ಫುಲ್. ಅದು ಇಂಥ ಕಾಮಕರ ಕೈಯಿಂದ ಪಾರಾಗಿ ಬದುಕಬೇಕಾದ್ರೆ ಮಾತಿನ ಚಾಟಿಗಿಂತಲೂ ಕೈ ಚಳಕದ ರುಚಿಯನ್ನೇ ತೋರಿಸ್ಬೇಕು. ನನಗೆ ನಮಸ್ಕಾರ ಮಾಡೋ ಭರದಲ್ಲಿ ಹೂವನ್ನೇ ಕೆಳಗೆ ಚೆಲ್ಬಿಟ್ರಲ್ಲ. ಹೂವು ತುಂಬಾ ಚೆನ್ನಾಗಿದೆ. ಯಾರಿಗೆ ಕೊಡ್ಬೇಕು ಅಂತ ನಿಮಗೆ ತಿಳ್ಕೊಬೇಡ್ರಿ. ಇಲ್ಲ, ಹೂ ಮಾತ್ರ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅದನ್ನು ಕೊಡಬೇಕು ಅಂತ ತೆಗೆದುಕೊಂಡು ಹೊರಟಿದ್ದೆ. ಯಾರಿಗೆ? ನಿಮಗೆ ಹಂಗೆ ತಿಳ್ಕೊಬೇಡ್ರಿ ಅಂತ ಮೊದಲು ಹೇಳಿದ್ದೆ. ನಿಮಗೆ ಕೊಡ್ರಿ. ಅಭಿಷೇಕ್, ನಮ್ಮ ಮಕ್ಕಳ ಮದುವೆ ಆಮಂತ್ರಣ ಪತ್ರಿಕೆ. ನೀವು ತಪ್ಪದೇ ಮದುವೆ ಬರಬೇಕು. ನೋಡಿ, ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಇಲ್ಲ ಇಲ್ಲ, ನೀವ್ ಎಲ್ಲಿ ಕೊಟ್ರು ಸಂತೋಷನೇ. ಇದ್ರ ಮೇಲೆ ನನ್ನ ಹೆಸರೇ ಬರ್ತಿದ್ರಿ ಅಂತಂದ್ಮೇಲೆ ದಾರಿಯಲ್ಲಿ ಕೊಟ್ರೇನು, ಮನೆಗೆ ಬಂದು ಕೊಟ್ರೇನು ಎಲ್ಲ ಬಂದಿರಿ. ನೋಡಿ, ಮದುವೆ ಬರೋದ್ ಮಾತ್ರ ಮರಿಬೇಡಿ. ಇಲ್ಲ ಇಲ್ಲ, ಬರ್ತೀನಿ.